ಆತ್ಮೀಯ ಕನ್ನಡದ ಬಂಧುಗಳೇ, ಇದು ನಮ್ಮ ಸ್ವಗ್ರಾಮ ಚಟ್ನಳ್ಳಿ ಪಾಳ್ಯ ವರ್ಣ ಹೋಬಳಿ ಮೈಸೂರು ತಾಲೂಕು. ಮಾನ್ಯ ಮಾಜಿ MLA ಆದಂತ ಯತೀಂದ್ರ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಹಾಗೂ ಈಗ ಹಾಲಿ ಮುಖ್ಯಮಂತ್ರಿಗಳಾದಂತ ಹಾಗೂ ಹಾಲಿ ಶಾಸಕರಾದಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಚಟ್ನಳ್ಳಿ ಪಾಳ್ಯ ಗ್ರಾಮ. ಈ ಚಟ್ನಳ್ಳಿ ಪಾಳ್ಯ ಗ್ರಾಮದಲ್ಲಿ ಕಾಂಕ್ರೀಟ್ ಹಾಕೋ ಉದ್ದೇಶ ಏನು? ನೋಡಿ, ಕಾಂಕ್ರೀಟ್ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಡಾಂಬರೀಕರಣ ಮಾಡಿದ್ರೆ ಒಂದು 6 ತಿಂಗಳು, ವರ್ಷ, 2 ವರ್ಷ ಕಿತ್ತೋಯ್ತಿದೆ ಅಂದ್ಬಿಟ್ಟು ಪರ್ಮನೆಂಟ್ ಆಗಿ ನಿರಂತರವಾಗಿ ಸರ್ಕಾರಕ್ಕೆ ಹೊರೆ ಆಗ್ಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ವಾಹನ ಸವಾರರಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಂಕ್ರೀಟ್ ರಸ್ತೆನ ಮಾಡ್ತಾರೆ. ಕಾಂಕ್ರೀಟ್ ರಸ್ತೆಗೆ ಡಾಂಬರೀಕರಣ ರಸ್ತೆಗಿಂತ 2 ಪಟ್ಟು 3 ಪಟ್ಟು ಹಣವನ್ನ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇವತ್ತೇನು ಕಾಂಕ್ರೀಟ್ ರಸ್ತೆ ಮಾಡಿದರೆ ನಮ್ಮ ಗ್ರಾಮದಲ್ಲಿ 1 ವರ್ಷದ ಮೇಲೆ 5 ತಿಂಗಳಾಗಿದೆ, ಅಂದ್ರೆ 1.5 ವರ್ಷ. ಕಳೆದ ಉಗಾದಿ ಹಬ್ಬದಲ್ಲಿ ಮಾಡಿದಂತ ಕಾಂಕ್ರೀಟ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಕಾರಣ ಏನು? ಗುತ್ತಿಗೆದಾರರ ಕಾರಣನಾ, ಇಲ್ಲ ಇಂಜಿನಿಯರ್ಗಳ ಕಾರಣನಾ, ಇಲ್ಲ ಗ್ರಾಮಸ್ಥರ ಕಾರಣನಾ? ಈಗ ನಾವು ನೀವೆಲ್ಲ ಕಷ್ಟಪಟ್ಟು ಕಟ್ಟುವಂತ ತೆರಿಗೆ ಹಣದಲ್ಲಿ ಸರ್ಕಾರ ಅಭಿವೃದ್ಧಿ ಮಾಡಿದಂತ ಸಂದರ್ಭದಲ್ಲಿ ಮಾನ್ಯ ತವರು ಜಿಲ್ಲೆ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಈ ರೀತಿ ಅಕ್ರಮ ಅನ್ಯಾಯ ಕಲ್ಪೆ ಕಾಮಗಾರಿ ಮಾಡಿದ್ದಾರೆ ಅಂದ್ರೆ ನಮ್ಮ ಆಕ್ರೋಶವನ್ನ ಉಗ್ರವಾಗಿ ಹೊರ ಹಾಕ್ಬೇಕ ಬೇಡವಾ? ಯಾವ ಉದ್ದೇಶಕ್ಕೆ ಈ ರೀತಿ ಕೆಲಸ ಮಾಡಿದ್ರಾ? ಈ ರೀತಿ ಕೆಲಸ ಮಾಡಿ ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಹಾಲಿ ಶಾಸಕರಿಗೆ ಅನ್ಯಾಯ, ಅವ್ರಿಗೆ ಮಾನ ಮರ್ಯಾದೆ ಹೋಗೋ ರೀತಿ ಕೆಲಸ ಮಾಡಿದಿರಲ್ಲ. ನೀವೆಂತ ಅಯೋಗ್ಯ ಇಂಜಿನಿಯರು, ಎಂತ ಅಯೋಗ್ಯ ಗುತ್ತಿಗೆದಾರ? ನಿಮ್ ಜನ್ಮದ ಬೆಂಕಿ ಹಾಕವೆ. ನಿಮ್ಗೆ ಮಾನ ಮರ್ಯಾದೆ, ನಾಚಿಕೆ, ಏಸಿಗೆ ಏನೇ ಇಲ್ವೇನ್ರಿ? ನಿಮ್ಗೆ ಲಾಸ್ ಆಯ್ತು, ಕೆಲಸದಿಂದ ನಮ್ಗೆ ನಷ್ಟ ಆಯ್ತಿದೆ ಅಂದ್ರೆ ಕೆಲಸ ನೀವು ಮಾಡಬೇಡಿ. ಕೆಲಸ ಮಾಡಿ 1 ವರ್ಷ ಬಾಳ್ವೆ ಬಂದಿಲ್ಲ ಅಂದ್ರೆ ಯಾವ ಚಿನ್ನ ಕೆಲಸ ಮಾಡ್ತಾ ಇದ್ರಾ? ಇಂಜಿನಿಯರ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ರಾ? ಇಂಜಿನಿಯರ್ ನೀನು ಓದಿಲ್ಲ ದಳ ಕುರಿನಾರ ಬೇಸಕ್ ಹೋಗಪ್ಪ, ನಿನ್ ಜನ್ಮದ ಬೆಂಕಿ ಹಾಕವ್ರೆ. ನಿನಗೆ ಮಾನ ಮರ್ಯಾದೆ ಇಲ್ವೇನ್ರಿ? ಇಂಜಿನಿಯರು ಯಾರ ಗುತ್ತಿಗೆದಾರ? ಅಭಿವ್ಯಕ್ತಿಗಳೇ, ನಿಮಗ್ ಜನ್ಮದ ಬೆಂಕಿ ಹಾಕವ್ರೆ, ನಿಮ್ಗೆ ಮಾನ ಮರ್ಯಾದೆ ಇಲ್ವೇನ್ರಿ? ಗ್ರಾಮೀಣ ಪ್ರದೇಶ ಜನ, ಮುಕ್ತ ಜನ, ಅವಿದ್ಯಾವಂತರು ಪ್ರಶ್ನೆ ಮಾಡಲ್ಲ. ಇವತ್ತೇನು ನಮ್ಮ ಸ್ವಗ್ರಾಮದಲ್ಲಿ ಚಟ್ನಳ್ಳಿ ಪಾಳ್ಯ ಗ್ರಾಮದಲ್ಲಿ ಮಾಡಿರ್ತಕ್ಕಂಥ ಈ ಕಾಂಕ್ರೀಟ್ ರಸ್ತೆ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪೂರ್ಣ ಜಾಗೃತರಾಗಿ ಈ ಕಾರ್ಯಕ್ರಮವನ್ನ, ಈ ಒಂದು ಕಾಮಗಾರಿಯನ್ನ ಮತ್ತೆ ಪೂರ್ಣಗೊಳಿಸಬೇಕು, ಅವರ ಸ್ವಂತ ಹಣದಲ್ಲಿ ಪೂರ್ಣಗೊಳಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಒತ್ತಾಯ ಮಾಡ್ತೇವೆ. ಯಾಕಂದ್ರೆ ಸರ್ಕಾರ ಆಗ ಹಣ ಬಿಡುಗಡೆ ಮಾಡಿ